ಯುಕ್ತಾಳಿಗೆ ನಾಚಿಕೆಯಿಂದ ಮಾತು ಬರದೆ ಪೃಥ್ವಿರಾಜನ ಕಡೆ ತಿರುಗಿ ತಪ್ಕೊಳ್ತಾಳೆ. ಬೆವರಿಗೆ ಹಣೆ ಮೇಲಿನ ಕುಂಕುಮ ಅಳಿಸೋಗ ಆಯಾಸವಾಗಿ ಕಾಣಿಸ್ತಿರೋ ಮುಖವನ್ನು ನೋಡಿ ರಿಮೋಟ್ನಿಂದ AC ತಂಪನ್ನು ಹೆಚ್ಚು ಮಾಡಿ ಹೊದಿಕೆಯಲ್ಲಿರೋ ಯುಕ್ತಾಳನ್ನು ಇನ್ನೂ ಸ್ವಲ್ಪ ಗಟ್ಟಿಯಾಗಿ ತಬ್ಕೊಂಡು ಕಣ್ಮುಚ್ಕೊಳ್ತಾನೆ. ಹಿಂದಿನ ದಿನದಂತಲ್ಲದೆ ಸ್ವಲ್ಪ ಬೇಗನೆ ಹೇಳ್ತಾಳೆ ಯುಕ್ತ. ಸ್ವಲ್ಪನೇ ಶ್ರಮ ಪಟ್ಕೊಂಡು ಎದ್ದೇಳ್ತಾಳೆ. ಮುದ್ದಾಗಿ ಮಲಗಿರೋ ಮಾವನ ಕೆನ್ನೆಗಳ ಮೇಲೆ ಮುತ್ತುಗಳಿಟ್ಟು ಮೆಲ್ಲಗೆದ್ದು ನೈಟಿ ಧರಿಸಿ ಬಟ್ಟೆಗಳನ್ನ ತಗೊಂಡು ಹೊರಗಡೆ ಬರ್ತಾಳೆ. ಕೇವಲ ಸುಧಾ ಎದ್ದು ಮನೆ ಗುಡಿಸ್ತಾ ಇದ್ದರೆ ಯುಕ್ತಾಳನ್ನು ಗಮನಿಸ್ತಾಳೆ. ಹೊಸದಾಗಿ ಏನೋ ಕಳೆ ಬಂದಂತೆ 2 ದಿನಗಳಿಂದ ಹೊಳಿತಾ ಇರೋ ಯುಕ್ತಾಳನ್ನು ನೋಡಿ ನಿಜಕ್ಕೂ ವಿಷಯ ಅರ್ಥ ಆಗಿ ಸಂತೋಷದಿಂದ ಉಕ್ಕು ಹೋಗ್ತಾಳೆ. ಯುಕ್ತ ಸ್ನಾನ ಮಾಡಿ ಬೇರೆ ರೀತಿ ಯಾವುದೇ ಉಡುಪು ಧರಿಸದೆ ಲಂಗ ದಾವಣಿ ಧರಿಸಿ ಬಂದು ದೇವರಿಗೆ ನಮಸ್ಕರಿಸಿ, ಅಮ್ಮ ನಾನು ಪಾತ್ರೆಗಳನ್ನೆಲ್ಲ ತೊಳಿತೀನಿ, ನೀನು ಹೋಗು ಫ್ರೆಶ್ ಆಗೋ ಅಲ್ಲುಜ್ಜು ಅಂತ ಹೇಳ್ತಾಳೆ. ಯುಕ್ತ, ನಿನಗೆ ಮಾವನ ನಡುವಿನ ಅಂತರ ಕಡಿಮೆ ಆಯಿತಾ ಅಂತ ಆಸೆಯಿಂದ ಕೇಳ್ತಾಳೆ ಸುಧಾ. ಯುಕ್ತ ಅಂತೂ ನಾಚಿ ನೀರಾಗ್ತಾ ಹಾಂ ಹೌದು ಅನ್ನುವಂತೆ ತಲೆಯನ್ನು ಆಡಿಸ್ತಾಳೆ. ಅಯ್ಯೋ ನನ್ನ ಮಗಳೇ, ಇಂಥ ಒಳ್ಳೆ ಸುದ್ದಿ ಹೇಳಿದೆಯೇ, ಬೇಗನೆ ನೀನು ಮತ್ತು ಅಂಜು ಗರ್ಭಿಣಿ ಆಗಿಬಿಟ್ರೆ ಅಷ್ಟೇ ಸಾಕು ಅಂತ ಸಂತೋಷದಿಂದ ಹೇಳ್ತಾ ಕನಸು ಕಾಣ್ತಾ ಇದ್ದರೆ, ಅಮ್ಮ ನೀನು ಎಲ್ಲೆಲ್ಲೋ ಹೋಗ್ತಾ ಇದೆಯಾ, ಮಾವ ಈ ವರ್ಷ ಓದು ಮುಗಿಯೋವರೆಗೆ ಮಕ್ಕಳ ವಿಷಯ ಎತ್ತಬೇಡ ಅಂತ ಗಟ್ಟಿಯಾಗಿ ಹೇಳಿದ್ದಾನೆ ಅಂತ ಅಂತಾಳೆ. ಆ ಮಾತಿಗೆ ಮುಖ ಕಹಿ ಮಾಡಿಕೊಂಡು, ಆದರೂ ದೇವ್ರು ಕೊಡೋ ಪ್ರಸಾದವನ್ನು ಬೇಡ ಅನ್ನೋದಕ್ಕೆ ನಾವೆಲ್ಲರೂ ಯಾರು ಅಂತ ಹೊರಗೆ ಹೋಗ್ತಾಳೆ. ಯುಕ್ತ ನಗ್ತಾ ಪಾತ್ರೆಗಳನ್ನೆಲ್ಲ ಸ್ವಚ್ಛಗೊಳಿಸಿ ಬಟ್ಟೆಗಳನ್ನೆಲ್ಲ ವಾಷಿಂಗ್ ಮಿಷಿನ್ಗೆ ಹಾಕಿ ಬರ್ತಾ ಇದ್ದಂತೆ ತಾಯಿ ಟೀ ಮಾಡ್ತಾ ಇದ್ದರೆ ಯುಕ್ತ ಚಟ್ನಿಗೆ ಸಿದ್ಧತೆ ಮಾಡ್ಕೊಳ್ತಾ ಇರ್ತಾಳೆ. ಅಷ್ಟರಲ್ಲೇ ಅಂಜು ಕೂಡ ಎದ್ದು ಬರೋದ್ರಿಂದ ತಲಾ ಒಂದೊಂದು ಕೆಲಸ ಮಾಡಿ ಎಲ್ಲರೂ ಬಂದ ಮೇಲೆ ಟಿಫನನ್ನು ಮಾಡ್ತಾರೆ. ಸ್ವಲ್ಪ ಹೊತ್ತಿಗೆ ಸುಧಾ ಕುಟುಂಬದವರು ಒಟ್ಟಾಗಿ ಬಂದಾಗ ಮನೆ ಇನ್ನಷ್ಟು ಕಳೆಗಟ್ಟುತ್ತೆ. ಆ 2 ದಿನಗಳು ಸಂತೋಷ ಸಡಗರಗಳಿಂದ ಕಳೆದು ಮತ್ತೆ ಭಾರವಾದ ಮನಸ್ಸಿನಿಂದ ಊರಿಗೆ ಪ್ರಯಾಣವನ್ನು ಬೆಳೆಸ್ತಾರೆ. ಇತ್ತ ಬೃಂದಾ ಕೂಡ ಚಿಕ್ಕ ಪುಟ್ಟ ಕೆಲಸಗಳನ್ನೆಲ್ಲ ಮಾಡ್ತಾ ಲಕ್ಷ್ಮಿಯನ್ನು ಜಾಗರೂಕತೆಯಿಂದ ನೋಡ್ಕೊಳ್ತಾ ಆಕೆ ಹೇಳ್ದಂತೆ ಅಡುಗೆಗಳನ್ನ ಮಾಡ್ತಾಳೆ. ಪಾಂಡು ಕೂಡ ಏನೂ ಮಾತಾಡದೆ ತನ್ನ ಪಾಡಿಗೆ ತಾನು ಊಟ ಮಾಡಿ ಹೊಲಕ್ಕೆ ಹೋಗ್ತಾ ಇರ್ತಾನೆ. ಬೃಂದಾ ಇತ್ತ ಕೆಲಸ ಮಾಡತ್ಲೆ ನಡುವೆ ನಡುವೆ ಸೂರ್ಯನ ಜೊತೆ ಮಾತಾಡ್ತಾ ಬೆಸ್ಟ್ ಫ್ರೆಂಡ್ ಆಗಿ ಬದಲಾಗ್ಬಿಡ್ತಾಳೆ. ಅಂಜು ಬರ್ತಾ ಇದ್ದಂತೆ ಲಕ್ಷ್ಮಿ ಕಾಲನ್ನು ನೋಡಿ ದುಃಖ ಪಡ್ತಾ, ನಿಮಗೆ ಇಷ್ಟೊಂದು ಪೆಟ್ಟಾಗಿದ್ರೆ ಕನಿಷ್ಠ ಒಂದು ಫೋನ್ ಮಾಡಿ ಹೇಳಬಾರ್ದಿತ್ತ ಅತ್ತೆ ಅಂತಾಳೆ ಬೇಸರದಿಂದ. ಪರವಾಗಿಲ್ಲಮ್ಮ, ನೀನು ನಿಮ್ಮ ಮನೆಗೆ ಹೋಗಿ ತುಂಬ ದಿನಗಳಾಗಿದ್ವು ಅಲ್ವಾ, ಅದಕ್ಕೆ ಫೋನ್ ಮಾಡಲಿಲ್ಲ. ಬೃಂದಾ ಕೂಡ ಬೇಡ ಅಂತ ಹೇಳಿಬಿಟ್ಟಿದ್ಲು. ಅವಳೇ ಅಡುಗೆ ಕಲಿತು ಮಾಡ್ತಿದ್ದಾಳೆ. ಇನ್ನು ನೀನು ಬಂದಿದೆಯಲ್ಲ, ಈಗ ಮನೆಯೋ ಕಳೆಗಟ್ಟತ್ತೆ. ಸರಿ ಸರಿ, ನೀವು ರೆಸ್ಟ್ ಮಾಡಿ ಅತ್ತೆ, ನಾನು ಅಡುಗೆ ಮಾಡ್ತೀನಿ. ಅದರ ಅವಶ್ಯಕತೆ ಇಲ್ಲ, ನಾನು ಈಗಾಗಲೇ ಅಡುಗೆ ಮಾಡಿದ್ದೀನಿ, ನೀವು ಹೋಗಿ ಫ್ರೆಶ್ ಆಗಿ ಬನ್ನಿ ಅಂತ ಹೇಳ್ತಾ ಲಕ್ಷ್ಮಿಯ ಪಕ್ಕದಲ್ಲಿ ಬಂದು ಕೂತ್ಕೊಳ್ತಾಳೆ ಬೃಂದಾ. ಬೃಂದಾಳಲ್ಲಿ ಬಂದ ಬದಲಾವಣೆಗೆ ಸ್ವಲ್ಪ ಆಶ್ಚರ್ಯಪಡ್ತಾರೆ ನಿಖಿಲ್ ಮತ್ತು ಅಂಜು. ಅಮ್ಮ ನೀನು ಬಾ, ಊಟ ಮಾಡು, ಮಾತ್ರೆಗಳನ್ನೆಲ್ಲ ತಗೋಬೇಕು ಅಂತ ಲಕ್ಷ್ಮಿನ ಎಬ್ಬಿಸಿ ಕರ್ಕೊಂಡು ಹೋಗಿ ಮೇಜಿನ ಹತ್ರ ಕೂರಿಸ್ತಾಳೆ. ಬೃಂದಾ ಹೀಗಿದ್ರೆ ತುಂಬ ಚೆನ್ನಾಗಿದೆ ಅಲ್ವಾ ಅಂಜು? ನಿನ್ನ ತಂಗಿ ಅಲ್ವಾ, ಮೆಚ್ಕೊಳ್ತೀಯ ಬಿಡು ಅಂತ ಮುಖ ತಿರುಗಿಸ್ತಾ ಬ್ಯಾಗನ್ನು ತೆಗೆದುಕೊಂಡು ಮೇಲ್ಗಡೆಗೆ ಹೋಗ್ತಾಳೆ. ಈ ಜನ್ಮದಲ್ಲಿ ಈ ವಿಷಯ ಬಿಡೋದೇ ಇಲ್ಲ ಅನಿಸುತ್ತೆ ಅಂತ ಅಂದ್ಕೊಂಡು ಆಕೆ ಹಿಂದೆಯೇ ಹೋಗ್ತಾನೆ. ಯುಕ್ತ ಕೂಡ ಮನೆಯನ್ನೆಲ್ಲ ಸ್ವಚ್ಛಗೊಳಿಸಿ ಮನೆಯಿಂದ ತಂದಿರುವಂತಹ ಉಪ್ಪಿನಕಾಯಿಗಳ ಜೊತೆಗೆ ಅನ್ನ ಮಾಡ್ತಾಳೆ. ಪೃಥ್ವಿರಾಜ್ ಯುಕ್ತಾಳನ್ನು ಬಿಟ್ಟು ಹೊಲಕ್ಕೆ ಹೋಗಿ ರಾಯುಡು ಜೊತೆ ಮಾತಾಡಿ ಸ್ವಲ್ಪ ಹೊತ್ತು ಅಲ್ಲಿದ್ದು ಆಮೇಲೆ ಮನೆಗೆ ಬರ್ತಾನೆ. ಇನ್ನು ಮರುದಿನ ಸೂರ್ಯ ಅಂತೂ ಇಂತೂ ಊರಿನಲ್ಲಿ ಬಂದು ಇಳಿತಾನೆ. ಪೃಥ್ವಿರಾಜ್, ನನಗೆ ಒಂದು ಅನುಮಾನ ಇದೆ.
ಸ್ವಲ್ಪ ನೀನು ಅದನ್ನು ಸ್ಪಷ್ಟಪಡಿಸ್ತೀಯಾ ಅಂತ ಎಳನೀರನ್ನು ಕುಡಿತಾ ಕೇಳ್ತಾನೆ ಸೂರ್ಯ. ಹೇಳು, ಏನದು ಸೂರ್ಯ? ಅದು ಮಾದಕ ದ್ರವ್ಯ ಅಂದರೆ ಡ್ರಗ್ಸ್ ತೆಂಗಿನ ತೋಟದಲ್ಲಿ ತಯಾರಾಗತ್ವೆ ಎಂಬುದು ನಿನಗೆ ಹೇಗೆ ಗೊತ್ತು? ಸರಳ ಸೂರ್ಯ, ಮೊದಲು ಮಾದಕ ದ್ರವ್ಯಗಳು ಈ ಊರಿನಲ್ಲಿ ತಯಾರಾಗುತ್ತವೆ ಅಂದರೆ ಎಲ್ಲೆಲ್ಲಿ ತಯಾರಿಸಬಹುದು ಅಂತ ಯೋಚಿಸು. ಈ ಊರಿನಲ್ಲಿ ಎಲ್ರಿಗೂ ಹೊಲಗಳಿವೆ, ತೋಟಗಳು ಯಾರಿಗೂ ಇಲ್ಲ. ಇರೋದು ನನಗೆ ಹಾಗೂ ಪಾಂಡುಗೆ. ನಾನು ತೋಟದಲ್ಲಿ ಮಾಡೋದಕ್ಕೆ ಸಾಧ್ಯವೇ ಇಲ್ಲ. ಇನ್ನು ಉಳಿದದ್ದು ಪಾಂಡು. ಆದ್ದರಿಂದ ಆತನಿಗಿರೋ ತೋಟಗಳ ಮೇಲೆ ಎನ್ಕ್ವೈರಿ ನಡೆಸೋದಕ್ಕೆ ನಿರ್ಧರಿಸಿದೆ. ಹಾಗೆ ಗುಡಿ ಕೊನೆಯಲ್ಲಿರೋ ತೋಟದ ಮೇಲೆ ಸ್ವಲ್ಪ ಅನುಮಾನ ಬಂದು ಹೋಗಿ ನೋಡಿದೆ ಅಷ್ಟೆ. ನಮ್ಮ ಸಮಯ ಚೆನ್ನಾಗಿತ್ತು, ಅಲ್ಲೇ ಇದೆಲ್ಲ ನಡೀತಾ ಇತ್ತು ಅಷ್ಟೆ. ಆದ್ದರಿಂದ ಅವರೆಲ್ಲ ನಂಗೆ ಸಿಕ್ಕಿಬಿದ್ರು. ಓಹೋ, ನಾವು ಅಷ್ಟೊಂದು ಯೋಚಿಸಿ ಅರ್ಧ ಸಮಯ ವ್ಯರ್ಥ ಮಾಡಿದ್ವು. ಅದು ಸರಿ, ಇನ್ನು ಬೃಂದ ಯಾವಾಗ ಪ್ರಪೋಸ್ ಮಾಡಿದ್ಲು? ಯಾಕೆ ನಿನ್ನ ಮೇಲೆ ಹುಚ್ಚಿನಿಂದ ಇಷ್ಟೆಲ್ಲ ಮಾಡಿದ್ಲು ಆಕೆ? ಯಾಕೆ ಸೂರ್ಯ, ನಿನ್ನ ಹೆಂಡತಿ ಮೇಲೆ ಅನುಮಾನ ಬಂದ್ಬಿಡ್ತಾ? ಚೆ ನಾವು ಅಷ್ಟು ದೂರ ಹೋಗಲಿಲ್ಲ ಪೃಥ್ವಿರಾಜ್. ಪ್ರಸ್ತುತ ನಾವಿನ್ನೂ ಫ್ರೆಂಡ್ಸ್ ರೀತಿ ಇದ್ದೀವಿ ಅಷ್ಟೇ. ಸ್ನೇಹಿತರು ಅಂದರೆ? ಹಾಗೆ ಸ್ನೇಹಿತರಾಗಿ ಉಳಿಬಾರದು ಸೂರ್ಯ. ಗಂಡ ಹೆಂಡತಿಯಾಗಿಯೂ ಬದಲಾಗಬೇಕು. ಹಾಂ ಬದಲಾಗ್ತೀವಿ ಬಿಡು ಪೃಥ್ವಿರಾಜ್. ಈಗ ಬೃಂದಾಳ ಮನಸ್ಥಿತಿ ಅಷ್ಟೇನು ಸರಿಯಿಲ್ಲ. ಈ ಸಮಯದಲ್ಲಿ ಆಕೆಗೆ ಯಾರಾದರೂ ನಕಾರಾತ್ಮಕವಾಗಿ ಯೋಚಿಸುವಂತೆ ಒಂದೇ ಒಂದು ಮಾತು ಹೇಳಿದ್ರೂ ಆಕೆ ಮನಸ್ಸು ಬದಲಾಗುವ ಸಾಧ್ಯತೆ ಇದೆ. ಅದಕ್ಕೆ ನಾನು ನನ್ನ ಜವಾಬ್ದಾರಿಯಾಗಿ 4 ಒಳ್ಳೆ ಮಾತುಗಳು ಹೇಳಿ ಆಕೆಗೆ ವಾಸ್ತವದ ಅರಿವಾಗುವಂತೆ ಮಾಡ್ತಿದ್ದೀನಿ. ಇನ್ನು ಹೆಂಡತಿಯಾಗಿ ಅಂದರೆ ಅದು ಕೂಡ ಆಕೆ ಕೈಯಲ್ಲೇ ಇದೆ. ಪ್ಲ್ಯಾನ್ ಅಂತೂ ಚೆನ್ನಾಗೇ ಇದೆ. ಆದರೆ ನೀನಿನ್ನೂ ಹೇಳಲಿಲ್ಲ? ಪ್ರೇಮ ಅಂತೇನೂ ಇಲ್ಲ ಸೂರ್ಯ. ಆಕೆ BTech ಮೊದಲ ವರ್ಷದಲ್ಲಿದ್ದಾಗ ನನ್ನನ್ನು ನೋಡಿ ಅವರು ಪ್ರಪೋಸ್ ಮಾಡಿದ್ಲು. ನಾನು ಚಿಕ್ಕ ಹುಡುಗಿ ಅಂತ ಹೇಳಿ ಬೇಡ ಅಂತ ಅಂದೆ. ಆದರೆ ಹಠವಾದಿಯಲ್ವೇ, ನನ್ನ ಮೇಲಿನ ಇಷ್ಟವನ್ನು ಹಾಗೇ ಬೆಳೆಸ್ಕೊಂಡು ಕಿರಿಕಿರಿ ಮಾಡೋದನ್ನು ಶುರು ಮಾಡಿಬಿಟ್ಲು. ಇನ್ನು ಹೇಳಿ ಹೇಳಿ ನನಗೂ ಬೇಸರ ಆಗೋಯ್ತು. ಅದಕ್ಕೆ ಅಕ್ಕಂದಿರು ಮದುವೆ ಅಂದರೆ ನಿಮ್ಮಿಷ್ಟ ಅಂತ ಅಂದ್ಬಿಟ್ಟೆ. ಆದರೆ ಮದುವೆ ಆದರೂ ನನ್ನ ಮೇಲಿನ ಪ್ರೀತಿಯಿಂದ ಏನೇನೋ ಮಾಡಿದ್ಲು. ಇಷ್ಟೇ ಸೂರ್ಯ, ಇದಕ್ಕಿಂತ ಹೆಚ್ಚೇನಿಲ್ಲ. ಓ ಹೌದಾ, ಪರವಾಗಿಲ್ಲ ಪೃಥ್ವಿರಾಜ್. ನೀನು ಎಷ್ಟೋ ಪಕ್ವವಾಗಿ ಯೋಚಿಸ್ತಿದ್ದಿ. ಆದರೆ ಆ ಹುಚ್ಚಿಗೆ ಅದು ಅರ್ಥ ಆಗಲಿಲ್ಲ. ಇನ್ನು ಬಿಟ್ಟು ಬಿಡು ಸೂರ್ಯ. ಹಾಗೆ ಬೃಂದಾ ಹತ್ರ ಹೋಗಿದ್ಯಾ? ಇಲ್ಲ, ಬರೋದೇ ನಿನ್ನ ಹತ್ರಕ್ಕೆ ಬಂದುಬಿಟ್ಟೆ. ಇವಾಗ ಹೋಗ್ತೀನಿ ಅಲ್ಲಿಗೆ. 2 ದಿನ ಇದ್ಬಿಟ್ಟು ಹೋಗು. ಮತ್ತೆ ಕಾಲೇಜ್ ಪ್ರಾರಂಭ ಆದರೆ ಸಮಯ ಸಿಗೋದಿಲ್ಲ ಅಲ್ವಾ? ನೋಡೋಣ ಬಿಡು. ಸರಿ ಬಾಯ್ ಅಂತ ಹೇಳಿ ಕಾರನ್ನು ಡ್ರೈವ್ ಮಾಡಿಕೊಂಡು ಬೃಂದಾಳ ಹತ್ರ ಹೊರಡ್ತಾನೆ. ಮನೆ ಹತ್ತಿರ ಬಂದಂಥ ಸೂರ್ಯ ಕಾರನ್ನು ನಿಲ್ಲಿಸಿ ಬಾಗಿಲ ಹತ್ತಿರ ಬರ್ತಾ ಇದ್ದಂತೆ ಬೃಂದಾ ನೋಡಿ ಓಡಿ ಎದುರಿಗೆ ಹೋಗ್ತಾಳೆ. ಬೃಂದಾಳನ್ನು ನೋಡಿದ ಸೂರ್ಯನ ಹೆಜ್ಜೆಗಳು ನಿಂತು ಹೋಗುತ್ತವೆ. ಆರೆಂಜ್ ಕಲರ್ನ ಜಾರ್ಜೆಟ್ ಸೀರೆಯಲ್ಲಿ ಹಣೆ ಮೇಲೆ ಕುಂಕುಮದೊಂದಿಗೆ ಕುತ್ತಿಗೆಯಲ್ಲಿ ತಾನು ಕಟ್ಟಿದ ಹಳದಿ ದಾರದ ಬದಲಾಗಿ ಸಣ್ಣ ಓಂ ಪದಕ ಇರೋ ಸರ, ಕೈಗಳಿಗೆ 2 ಕಡೆ ಅರ್ಧ ಡಜನ್ನಷ್ಟು ಗಾಜಿನ ಬಳೆಗಳೊಂದಿಗೆ ಜಡೆ ಹಾಕಿ 2 ಮಲ್ಲಿಗೆ ಹೂಗಳನ್ನ ಮುಂಭಾಗಕ್ಕೆ ಹಾಕಿ ಪೂಜೆ ಮಾಡಿರೋದ್ರ ನೆನಪಿಗೆ ಕಾಲುಗಳಿಗೆ ಅರಿಶಿನ ಹಚ್ಚಿ ಚೆಂಡು ಹೂವಿನಂತೆ ಹೊಳಿತಾ ಇರೋ ಆಕೆಯನ್ನು ಮೇಲಿಂದ ಕೆಳಗೆ ನೋಡ್ತಾ ಚೆನ್ನಾಗಿದ್ದಾಳೆ ಅಂದ್ಕೊಳ್ತಾನೆ ಮನಸ್ಸಿನಲ್ಲೇ. ಆದರೆ ಯಾಕೆ ಹಾಗೆ ತಯಾರಾಗಿದ್ದಾಳೆ ಅಂತ ಅರ್ಥ ಆಗದೆ ಹಾಗೇ ನೋಡ್ತಾ ಇದ್ದರೆ ಅವಳನ್ನೇ ಸೂರ್ಯ ಅಂತ ಮುಖದ ಮುಂದೆ ಕೈಯಾಡಿಸ್ತಾಳೆ ಈ ಬಾರಿ. ಸೂರ್ಯ ತಟ್ಟನೆ ಎಚ್ಚೆತ್ಬಿಟ್ಟು ಎಲ್ಲಿಗೆ ಹೋಗ್ತಾ ಇದೆಯಾ ಬೃಂದಾ ಅಂತ ಕೇಳ್ತಾನೆ. ನಾನು ಎಲ್ಲಿಗೆ ಹೋಗ್ತೀನಿ ಸೂರ್ಯ ಅಂತಾಳೆ ಅತಿ ಆಶ್ಚರ್ಯದಿಂದ. ಮತ್ತೆ ಈ ಅಲಂಕಾರ ಏನು ಅಂತಿದ್ದಂತೆ ಸೂರ್ಯ ನಿನ್ನ ಅಂತ ಮೇಲಕ್ಕೆ ಬರ್ತಾ ಇದ್ದರೆ ಆಕೆ ಕೈ ಹಿಡಿದು ತಡೀತಾ, ಇದು ರಸ್ತೆ ಬೃಂದ, ಯಾರಾದರೂ ನೋಡಿದ್ರೆ ಈ ಹುಡುಗಿ ಗಂಡನನ್ನು ಹೊಡಿತಾಳಾ ಅಂತ ಅಂದ್ಕೊಳ್ತಾರೆ ಅಂತ ತಮಾಷೆಯಾಗಿ ಅಂತಾನೆ ಸೂರ್ಯ. ಆ ಮಾತಿಗೆ ಕೈ ಹಿಂದೆ ಎಳ್ಕೊಂಡು, ಹೋಗಿ ಸೂರ್ಯ ನೀನು, ಅಮ್ಮ ಶುಕ್ರವಾರ ಅಂತ ಪೂಜೆ ಮಾಡೋದಕ್ಕೆ ಹೇಳಿದ್ರು, ಅದಕ್ಕೆ ನೀನು ಹೀಗ ಅನ್ನೋದು ಅಂತ ಮುಖಾನ ತಿರುಗಿಸ್ತಾಳೆ.
ಅಬ್ಬಬ್ಬೋ, ಬೃಂದಾಳಲ್ಲಿ ತುಂಬ ಕಳೆ ಇದೆಯಲ್ಲಪ್ಪ ಅಂತಿದ್ರೆ, ಈಗೋ ನೋಡು, ಮತ್ತೊಮ್ಮೆ ಹಾಕಿ ಕರೆದ್ರೆ ನೀನು ನನ್ನ ಜೊತೆ ಮಾತಾಡಬೇಡ ಅಂತ ಕೋಪಗೊಳ್ತಾಳೆ. ಆಕೆ ಕಣ್ಗಳಲ್ಲಿರೋ ಕೋಪಕ್ಕೆ ಹೋ ಬೇಡ ಬಿಡು ಅನ್ನೋದಿಲ್ಲ ಬಿಡು, ಇನ್ನು ಬ್ಯಾಗ್ ತಗೋ ಹೋಗೋಣ ಅಂತ ಬ್ಯಾಗನ್ನು ಮೇಲಕ್ಕೆ ಎಸಿತಾನೆ. ಆತನ ಬ್ಯಾಗನ್ನು ಕ್ಯಾಚ್ ಹಿಡಿಯುತ್ತಾ ಪೊಗರು ಅಂದ್ಕೊಂಡು ಹೋಗ್ತಾ ಇದ್ದರೆ ಸಣ್ಣ ನಗುವಿನೊಂದಿಗೆ ಹಿಂದೆ ಬರ್ತಾನೆ ಸೂರ್ಯ. ಹೊರಗಿನ ಮಾತುಗಳು ಕೇಳಿಸ್ತಾ ಇದ್ದರೂ ಅವ್ರು ಆತ್ಮೀಯವಾಗಿರೋದನ್ನ ನೋಡಿ ಪಾಂಡುಗಂತೂ ಹೊಟ್ಟೆಯಲ್ಲಿ ಬೆಂಕಿ ಹತ್ಕೊಂಡ್ಬಿಡುತ್ತೆ. ಇಬ್ಬರು ಒಟ್ಟಿಗೆ ಒಳಗೆ ಬಂದು ಸೂರ್ಯನನ್ನು ಕೂರೋದಕ್ಕೆ ಹೇಳಿ ಅಡುಗೆ ಮನೆಗೆ ಹೋಗ್ತಾಳೆ ಬೃಂದ. ತಾಯಿ ಈಗಾಗಲೇ ಜ್ಯೂಸ್ ಮಾಡಿದ್ರಿಂದ ಅದನ್ನು ಲೋಟದಲ್ಲಿ ಹಾಕಿ ತೆಗೆದುಕೊಂಡು, ಸೂರ್ಯ ಇಲ್ಲಿ ನೋಡು ಜ್ಯೂಸ್ ತಗೋ ಅಂತ ಲೋಟವನ್ನು ಮುಂಭಾಗದಲ್ಲಿ ಇಡ್ತಾಳೆ. ಪಾಂಡುವನ್ನು ನೋಟದಲ್ಲೇ ಪರಿಶೀಲಿಸ್ತಾ ಕಾಲಿನ ಮೇಲೆ ಕಾಲು ಹಾಕಿ ಕೂತ ಸೂರ್ಯ ಬೃಂದ ಜ್ಯೂಸ್ ಕೊಟ್ಟ ತಕ್ಷಣ ಲೋಟನ ತೆಗೆದುಕೊಂಡು ಕುಡಿತಾ, ಅಮ್ಮ ಎಲ್ಲಿದ್ದಾರೆ ಬೃಂದ ಅಂತ ಕೇಳ್ತಾನೆ. ಸೂರ್ಯನ ಮಾತುಗಳನ್ನ ಗಮನಿಸಿದಂತೆ ಟಿ ವಿಯಲ್ಲೇ ಗಮನ ಇಟ್ಟಿರ್ತಾನೆ ಪಾಂಡು. ಅದು ರೂಮ್ನಲ್ಲಿ ವಿಶ್ರಾಂತಿ ತೆಗೆದುಕೊಳ್ತಿದ್ದಾರೆ. ಕಾಲಿಗೆ ಪೆಟ್ಟಾಗಿದೆ ಅಲ್ವಾ, ಹೋಗಿ ಕರ್ಕೊಂಡು ಬರ್ತೀನಿ ಇರು ಅಂತ ಹೋಗೋದಕ್ಕೆ ಹೊರಡ್ತಾಳೆ. ಹೇ ಬೇಡ ಬೃಂದ, ಸಂಜೆ ಮಾತಾಡ್ತೀನಿ ಬಿಡು, ನೀನು ಬ್ಯಾಗನ್ನು ಒಳಗಿಡು ಅಂತ ಹೇಳಿ ಬೃಂದಾಳನ್ನ ಕಳಿಸ್ತಾನೆ. ಬೃಂದಾವನ ಮಾತಿಗೆ ಸರಿ ಅಂತ ಅವಳು ಹೋಗ್ತಾ ಇದ್ದಂತೆ ಅಂತ ಗಂಟಲು ಸರಿಪಡಿಸ್ಕೊಳ್ತಾನೆ ಸೂರ್ಯ. ಇವನೇನು ಹಿಂಗ್ಸದ್ದು ಮಾಡ್ಕೊಳ್ತಿದ್ದಾನೆ ಅಂದ್ಕೊಳ್ತಾ ತಲೆ ತಿರುಗಿಸ್ದೆ ಹಾಗೆ ಟಿ ವಿ ನೋಡ್ತಿರ್ತಾರೆ ಪಾಂಡು. ಪಾಂಡುವನ್ನು ಒಮ್ಮೆ ನೋಡಿ, ಪೊಲೀಸ್ ಅಳಿಯ ಬಂದರೆ ಕನಿಷ್ಠ ಉಪಚರಿಸೋ ಪದ್ಧತಿ ತಿಳಿಯದ ಪಾಂಡು ಅವರೇ? ಪೊಲೀಸ್ ಎಂಬ ಪದಕ್ಕೆ ಸ್ವಲ್ಪ ಹಿಂಜರಿದು ತಲೆ ತಿರುಗಿಸಿ ನೋಡಿ, ಅಂದರೆ ನೀವು ಈಗ ತಾನೇ ಬಂದಿದ್ದೀರಲ್ವೇ ಸ್ವಾಮಿ, ಮಾತಾಡಿ ಕಿರಿಕಿರಿ ಮಾಡೋದು ಯಾಕೆ ಅಂತ ಮಾತಾಡಿಸ್ಲಿಲ್ಲ. ಏನು ಪರವಾಗಿಲ್ಲ, ನನಗೆ ಊಟ ಇಲ್ದಿದ್ರೂ ಪರವಾಗಿಲ್ಲ, ಆದರೆ ಗೌರವ ಕಡಿಮೆ ಆದರೆ ಖಂಡಿತ ಇಷ್ಟಪಡೋದಿಲ್ಲ ಪಾಂಡು ಅವರೇ. ಓಹೋಹೋ, ಅನಾಥ ಅಲ್ವೇ, ಇಂಥ ಹಮ್ಮುಗಳು ನಿಮಗಿರೋದಿಲ್ವಲ್ಲ. ಸರಿಯಾಗಿ ಹೇಳಿದ್ರಿ, ಅದಕ್ಕೆ ಆ ಗೌರವಕ್ಕೋಸ್ಕರ ಎದುರಿಗಿರೋರು ಪ್ರಾಣ ತೆಗೆದು ಬಿಡ್ತೀನಿ ಅಂತ ದವಡೆ ಬಿಗದೆ ಹೇಳ್ತಿದ್ರೆ ಅವನ ಮಾತಿನ ಅರ್ಥ ಅವನಿಗೆ ಸ್ಪಷ್ಟವಾಗಿ ತಿಳಿದು ಸ್ವಲ್ಪ ಬೆಚ್ಚಿ ಚೆನ್ನಾಗಿದ್ದೀರ ಅಳಿ ಅಂದರೆ ಅಂತ ದೀರ್ಘವಾಗಿ ಉಸಿರಿಳೋದು ಕೇಳ್ತಾನೆ. ಅವನ ಕಂಗಾಲಾದ ಸ್ಥಿತಿಗೆ ಮುಗುಳ್ನಗ್ತಾ, ಈ ಗೌರವ ಯಾವಾಗಲೂ ಇರಬೇಕು, ವ್ಯತ್ಯಾಸ ಬಂದರೆ ನೀನು ಒಟ್ಟು ಚೀಟಿಯೆಲ್ಲ ಅರ್ದು ಬಿಡ್ತೀನಿ ಅಂತ ಎಚ್ಚರಿಕೆ ಧ್ವನಿಯಲ್ಲಿ ಹೇಳಿ ಬಲವಂತವಾಗಿ ಮೇಲಕ್ಕೆ ಹೇಳ್ತಿದ್ದಂತೆ ಬೆಚ್ಚ ಬಿದ್ದು ನೋಡ್ತಾನೆ. ಪೊಲೀಸ್ ಅಂದರೆ ಈ ಮಟ್ಟಿಗಾದರೂ ಇರಬೇಕು ಅಂತ ಶಿಳ್ಳೆ ಹಾಕೊಳ್ತಾ ಮೇಲ್ಗಡೆ ಹೊರಟೋಗ್ತಾನೆ. ಕೋಣೆಗೆ ಹೋಗೋ ಅಷ್ಟರಲ್ಲೇ ಬೃಂದ ವಾಶ್ರೂಮ್ನಲ್ಲಿರೋದ್ರಿಂದ ಸೂರ್ಯ ಮಂಚ ಏರಿ ಫೋನ್ ಓಪನ್ ಮಾಡಿ ತಮಾಷೆಯಾಗಿ ಅದೇ ರೀತಿ ಕಾಮಿಡಿ ವಿಡಿಯೋಗಳನ್ನ ನೋಡ್ತಾ ಇರ್ತಾನೆ. ಹಾಗೆ ಟೈಮ್ ಪಾಸ್ ಮಾಡೋದಕ್ಕೆ ಹೇಗೂ ಬೃಂದ ಕೂಡ ಅವಳ ಪಕ್ಕದಲ್ಲಿರಲಿಲ್ವಲ್ಲ, ಸೊ ಬೃಂದ ಮುಖವನ್ನು ಒರೆಸ್ಕೊಳ್ತಾ ಬಂದು, ಸೂರ್ಯ ನೀನು ಕೂಡ ಹೋಗಿ ಸ್ವಲ್ಪ ಮುಖ ತೊಳ್ಕೊಂಡು ಬಾ, ಊಟ ಮಾಡಿಬಿಡೋಣ ಅಂತ ಅಂತಾಳೆ. ಸೂರ್ಯ ಪಕ್ಕಕ್ಕೆ ತಿರುಗಿ ಮಲಗಿ ಬೃಂದಾಳ ಕಡೆ ನೋಡ್ತಾ, ನಂತರ ತಿಂತೀನಿ, ಅಂಜು ಮತ್ತು ನಿಖಿಲ್ ಎಲ್ಲಿದ್ದಾರೆ ಅಂತ ಕೇಳ್ತಾನೆ. ಅದಕ್ಕೆ ಕೋಣೆಯಲ್ಲಿದ್ದಾರೆ, ಅಣ್ಣ ಮೇಲ್ಗೆ ಹೋಗಿದ್ದಾನೆ ಅಂದವಳು ಸಾಯಂಕಾಲವೇ ಅಂತ ಮುಖಕ್ಕೆ ತಿಲಕ ಇಡ್ತಾ ಕುಂಕುಮ ತೆಗೆದುಕೊಳ್ತಾಳೆ. ಅದು ಪೃಥ್ವಿರಾಜ್ ನಾಳೆ ರಾತ್ರಿ ಡಿನ್ನರ್ಗೆ ಇನ್ವೈಟ್ ಮಾಡಿದ್ದಾನೆ ಅಂತ ಹೇಳ್ತಾ ಆಕೆಯ ಮುಖದಲ್ಲಾಗೋ ಭಾವನೆಗಳನ್ನು ಗಮನಿಸ್ತಿರ್ತಾನೆ. ಪೃಥ್ವಿರಾಜ್ ಹೆಸರು ಕೇಳಿದ ತಕ್ಷಣ ಕುಂಕುಮದಲ್ಲಿದ್ದ ಬೆರಳು ನಿಂತು ಹೋಗುತ್ತೆ. ಅದನ್ನು ನೋಡಿದ ಸೂರ್ಯ ಬೃಂದಾ ಅಂತ ಕರೀತಿದ್ದಂತೆ ಬರ್ತೀನಿ ಅಂತ ಹೇಳ್ತಿದ್ರೆ, ಅಂಜುವನ್ನು ಅತ್ತಿಗೆ ಅಂತ ಕರೀತಿದ್ರೆ ಆಕೆಯಲ್ಲಿ ಬಂದ ಬದಲಾವಣೆ ಸುಲಭವಾಗಿ ಅರ್ಥವಾಗುತ್ತೆ. ಮೊದಲಿಗೆ ಪೊಗರ ಕಾಣಿಸ್ತಿದ್ದ ಮುಖ ತಾಳಿ ಕಟ್ಟಿದ ಮೇಲೆ ನೋವಿನಿಂದ ಬದಲಾಯಿತು. ಈಗೇನೋ ಪ್ರಶಾಂತತೆ. ಒಂದು ವೇಳೆ ಮನಸ್ಸಿನಲ್ಲಿ ನೋವು ಕಡಿಮೆ ಆಯಿತೇನೋ ಅಂತ ಅನ್ನಿಸ್ತು ಆತನಿಗೆ. ಅದಕ್ಕೆ ಒಂದು ಪರೀಕ್ಷೆ ಮಾಡಬೇಕು ಅಂತ ಅಂದ್ಕೊಳ್ತಾನೆ. ಹಾಗಾಗಿ ಬೃಂದಾ ಅಂತ ಕರೀತಾನೆ.
ಈ ರೀತಿ ಪೃಥ್ವಿರಾಜ್ ಕರೆದ ಅಂತ ಹೇಳ್ತಿರ್ತಾನೆ. ಅಂತ ಕುಂಕುಮ ತೆಗೆದಿಟ್ಕೊಳ್ತಾ ಕರೆದ್ರೆ ಹೋಗಿ ಸೂರ್ಯ ಅಂತಾಳೆ. ಅವರು ನಮ್ಮಿಬ್ಬರನ್ನು ಕರೆದಿದ್ದಾರೆ, ಆದರೆ ನನಗೆ ಅದರಲ್ಲೆಲ್ಲ ಆಸಕ್ತಿ ಇಲ್ಲ, ನೀನು ಹೋಗು. ಯಾಕೆ ಬೃಂದಾ, ಪೃಥ್ವಿರಾಜನಿಂದ ಓಡ್ ಹೋಗ್ತಾ ಇದೆಯಾ? ಅಲ್ಲ, ಆತನ ಆಲೋಚನೆಗಳಿಂದ ತಪ್ಪಿಸ್ಕೊಳ್ತಾ ಇದ್ದೀನಿ. ಎರಡೂ ಒಂದೇ ಬೃಂದಾ. ಸೂರ್ಯ ಪ್ಲೀಸ್, ನೀನು ಗೆಳೆಯ ಅಂದಿದ್ದಕ್ಕೆ ನಿನ್ನ ಜೊತೆ ಮುಕ್ತವಾಗಿದ್ದೀನಿ. ಒಂದು ವೇಳೆ ನನ್ನ ಜೊತೆಗೆ ನಿನಗೆ ಇರುಸು ಮುರುಸಾಗಿದ್ರೆ ಹೇಳು, ನಾನು ದೂರನೇ ಇದ್ದುಬಿಡ್ತೀನಿ. ಅಷ್ಟೇ ಹೊರತು ಆಗಾಗ ಗತವನ್ನು ನೆನಪಿಸ್ತಾ ನನ್ನನ್ನು ಕೊಲ್ಲಬೇಡ ಅಂತಾಳೆ ದುಃಖದಿಂದ. ಅದಕ್ಕೆ ಸೂರ್ಯ ತಕ್ಷಣ ಮೇಲೆದ್ದು ಆಕೆಯ ಮುಂಭಾಗಕ್ಕೆ ಬಂದು ಕೆನ್ನೆಗಳ ಮೇಲೆ ಕೈಯಿಟ್ಟು ತಲೆಯನ್ನು ಮೇಲೆ ಕೆತ್ತಿ ನೀರು ತುಂಬಿರೋ ಕಣ್ಣುಗಳನ್ನ ನೇರವಾಗಿ ನೋಡ್ತಾ, ನಾನು ನಿನ್ನೊಂದಿಗೆ ಇರುಸು ಮುರುಸು ಪಡೋನಾಗಿದ್ರೆ ಫೋನ್ ನಂಬರ್ನ ಕೊಡ್ತಿರ್ಲಿಲ್ಲ ಬೃಂದಾ. ನಾನು ನಿನ್ನ ಪರಿಸ್ಥಿತಿ ಅರ್ಥ ಮಾಡ್ಕೊಂಡಿದ್ದಕ್ಕೆ ಗೆಳೆಯನಾಗಿ ಹತ್ತಿರವಾಗಿ ನಿನ್ನ ನೋವನ್ನು ದೂರ ಮಾಡಬೇಕು ಅಂತ ಅಂದ್ಕೊಂಡೆ. ಅದಕ್ಕೆ ಪೃಥ್ವಿರಾಜ್ ಸಂಬಂಧವೇ ಇಲ್ಲ ಅಂತ ಅಂದರೂ ಮೊದಲು ನಿನ್ನ ಮನಸ್ಸು ಪಡ್ತಿರೋ ಸಂಘರ್ಷದಿಂದ ನಲುಗು ಹೋಗ್ತಿರೋ ನಿನ್ನನ್ನು ಹೊರಗೆ ತಂದು ಜೀವನ ಅಂದರೆ ಏನಂತ ಹೇಳಬೇಕೆಂಬುದು ನನ್ನ ತವಕ. ಅಷ್ಟೇ ಹೊರತು ನಡೆದಿದ್ರ ಬಗ್ಗೆ ನಿನ್ನನ್ನು ಚುಚ್ಚಿ ಮಾತಾಡೋದಕ್ಕಲ್ಲ. ಅರ್ಥ ಆಯ್ತಾ ಅಂತ ಆಕೆಯ ಕಣ್ಣೀರನ್ನು ಒರೆಸ್ತಾ ಇದ್ದಂತೆ ಇನ್ನು ಅಳುವನ್ನು ತಡೆಯೋದಕ್ಕಾಗದೆ ಸೂರ್ಯನನ್ನು ತಪ್ಪಿಕೊಂಡು ಮೌನವಾಗಿ ಅಳ್ತಾಳೆ ಬೃಂದ. ಅಳ್ಬೇಡ ಬೃಂದ, ನಾನು ನಿನಗೆ ಯಾವಾಗಲೂ ಹೇಳೋದಿಲ್ಲ ಪೃಥ್ವಿರಾಜನನ್ನ ಅಣ್ಣನಂತೆ ನೋಡು ಅಂತ, ಆದರೆ ಒಬ್ಬ ಸ್ನೇಹಿತನಂತೆ ನೋಡ್ಬೋದು. ಆಗ ನಿನಗೂ ಕೂಡ ಈ ಅಪರಾಧಿ ಪ್ರಜ್ಞೆ ಇರೋದಿಲ್ಲ ಅಂತ ಮೆಲ್ಲಗೆ ಹೇಳ್ತಾ ಆಕೆ ಭುಜ ಸುತ್ತ ಕೈಯನ್ನು ಇಡ್ತಾನೆ. ಕತೆ ಮುಂದುವರಿಯುತ್ತೆ. ಹೆಚ್ಚಿನ ವಿಡಿಯೋಗಾಗಿ ಚಾನಲ್ಗೆ ಮೆಂಬರ್ಶಿಪ್ ತೊಗೊಂಡು ವಿಡಿಯೋ ನೋಡಿ. ಥ್ಯಾಂಕ್ ಯು.